ಕಾಂಗ್ರೆಸ್ ಪಟ್ಟಿ ಪ್ರಕಟ ಆಗೋದ್ರಿಂದ ತೀವ್ರ ಕುತೂಹಲ ಇದೆಯಂತೆ. ಕಾರಣ ದಶಕಗಳ ಕಾಲ ಭದ್ರಕೋಟೆಯಾಗಿದ್ದ ರಾಯ್ಬರೇಲಿ ಮತ್ತು ಅಮೇಥಿಯಿಂದ ಯಾರನ್ನು ಇಳಿಸಬೇಕು ಅಂತ ಉತ್ತರ ಸಿಗತ್ತಂತೆ. ಕೆಲ ಮೂಲಗಳ ಪ್ರಕಾರ ವಿ ಹ್ಯಾವ್ ನೋ ಕನ್ಫರ್ಮೇಷನ್. ಸೋನಿಯಾ ಗಾಂಧಿಯಿಂದ ತೆರವಾಗುವ ರಾಯ್ಬರೇಲಿನಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸೋದು ಅನುಮಾನವಂತೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಬಿಡ್ತಾ ಇರೋ ಅಮೇಥಿನಲ್ಲಿ ಬಿಟ್ಟಿಲ್ಲ, ಇನ್ನೂ ಬಿಟ್ಟರೆ ಅಲ್ಲೂ ಅವ್ರು ಹೋಗೋದು ಅನುಮಾನ ಅಂತೆ. ವಿಚ್ ಮೀನ್ಸ್ ಎಫೆಕ್ಟಿವ್ಲಿ ಎಲ್ಲ ಪ್ರಾಕ್ಟಿಕಲ್ ರೀಸನ್ಸಿಗೆ ಕಾಂಗ್ರೆಸ್ ಇಸ್ ವೆಕೇಟಿಂಗ್ UPನ. ಯಾವ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಕಾಲದಿಂದ ಕಾಂಗ್ರೆಸ್ಸಿನ ಆಟದ ಮೈದಾನ ಆಗಿತ್ತು, ಯಾರನ್ನು ಬೇಕಾದ್ರೂ ಹಿಂಗೆ ಚಿಟಿಕೆ ಹೊಡ್ಕೊಂಡು ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ, ಅಂತಹ ಒಂದು ಅತಿ ದೊಡ್ಡ ರಾಜ್ಯ, 80 ಕ್ಷೇತ್ರಗಳಿರುವ ರಾಜ್ಯ, ಆ ರಾಜ್ಯನ ಹೆಚ್ಚು ಕಡಿಮೆ ಖಾಲಿ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ. ಇದಾದರೆ ನಾ ಹೇಳ್ತಿರೋದು, ಇದಾದರೆ ಈ ಬೆಳವಣಿಗೆ ಕೆಲವರಿಗೆ ಅಲ್ಲಿ ನಿರಾಸೆ ತಂದಿದೆಯಂತೆ. ಬಹಳ ಸಹಜ. ಭಾರತೀಯ ಜನತಾ ಪಕ್ಷ 100 ಓಟ್ ಇದ್ದರೆ 100 ಓಟ್ಗೂ 100 ಜನನೂ ಹೋಗ್ಬಿಟ್ಟು ತಕಪಕ ಅಂತ ತಟ್ಟು ಬರ್ತಾರೆ ಅಂತೇನಿಲ್ಲ. ಅವ್ರನ್ನ ವಿರೋಧ ಮಾಡೋರು 40 ಜನನೋ 36 ಜನನೋ 54 ಜನ 47 ಜನನೋ ಇದ್ದೇ ಇರ್ತಾರೆ. ಅವ್ರಿಗೊಂದು ಆಲ್ಟರ್ನೇಟ್ ಪಾಲಿಟಿಕ್ಸ್ಗೆ ಯಾರು ಬೇಕಲ್ಲ. ಹಾಗಾಗಿ ಕೆಲವರಿಗೆ ನಿರಾಸೆ ಆಗಿರಬಹುದು, ಆಗತ್ತೇನೋ. ರಾಯ್ಬರೇಲಿಯಲ್ಲಿ ಸ್ವಾಮಿ ಪ್ರಸಾದ್ ಮೌರ್ಯ ಅವರು ಕಾಂಗ್ರೆಸ್ ಜಗಳ ಆಡ್ಕೊಂಡವ್ರು ಬಿಟ್ಟು ಬಂದವರು, ಅವರು ಅಲ್ಲಿಂದ ಇದರಿಂದ ಸಮಾಜವಾದಿ ಪಾರ್ಟಿಯಿಂದ ಅಲ್ವಾ ಬಿಟ್ಟು ಬಂದವರು ಅವರು. ಅಲ್ಲಿ ಆ ಕಡೆ ಸಮಾಜವಾದಿ ಪಾರ್ಟಿ ಜೊತೆ ಡೀಲ್ ಮಾಡ್ಕೊಂಡಿಲ್ಲ, ಅವ್ರನ್ನೇ ಹಾಕ್ತಾರಾ ಏನೋ. ಅಮೇಥಿಯಲ್ಲಿ AICC ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ಅವ್ರನ್ನ ಕಣಕ್ಕಿಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನೋಬಡಿ ನೋಸ್ ಇದು ಆಗತ್ತೋ ಇಲ್ವೋ. BJP ಈಗಾಗಲೇ ಅಭ್ಯರ್ಥಿ ಕೊಟ್ಬಿಟ್ಟಿದೆ. ವಾರಣಾಸಿಯಿಂದ ಮೋದಿ, ಅಮೇಥಿಯಿಂದ ಸ್ಮೃತಿ ಇರಾನಿಗೆ, ರಾಯ್ಬರೇಲಿಯಿಂದ ನೂಪುರ್ ಶರ್ಮಾ, ಅದೇ ಹಿಂದೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಡಿಬೇಟಲ್ಲಿ ಯಾವುದ್ರಲ್ಲೋ ಗಲಾಟೆ ಆಯ್ತಲ್ಲ, ಆಕೆ. ಇನ್ನು ಮೋದಿಯವರ ವಿರುದ್ಧ AICC ವಕ್ತಾರ ಪವನ್ ಖೇರಾ ಅವ್ರನ್ನೇನೋ ನಿಲ್ಲಿಸ್ತಾರೆ ಅಂತ ಸುದ್ದಿ. ಈ ಮಧ್ಯೆ ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಗಾಂಧಿ ಅಂದರೆ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಆ ಗಾಂಧಿ ಕಾಂದಾನ್ನ ವರುಣ್ ಗಾಂಧಿಗೆ ಏನಾದ್ರು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಅವರು SP ಅಥವಾ ಇಂಡಿಪೆಂಡೆಂಟಾಗಿ ನಾನು ಕಂಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರಂತೆ. ಯಾಕಂದರೆ ಅವರು ಒಂದು 2-3 ವರ್ಷದಿಂದ ಅವ್ರ ಪಕ್ಷದಿಂದ ದೂರ ಇದ್ದಾರೆ. ಬಟ್ ನಾನೆಲ್ಲೋ ನೋಡ್ತಾ ಇದ್ದೆ, ಅವರ ತಾಯಿ ಮಾತ್ರ ಮೇನಕಾ ಗಾಂಧಿ ಅವರು ಮಾತ್ರ ಫಿಲಿಬಿಟ್ಟಿಂದ ಮತ್ತೆ ಕಂಟೆಸ್ಟ್ ಮಾಡ್ತಾರೆ, BJPಯಿಂದನೇ ಮಾಡ್ತಾರೆ ಅಂತ ಸುದ್ದಿ. ಈ ಮಧ್ಯೆ ತಮಿಳುನಾಡಿಗೆ ವಾಪಸ್ ಬಂದಿರುವ ರಾಜ್ಯಪಾಲರಾಗಿದ್ದ ತಮಿಳಸಾಯಿ ಅವರು BJP ವಾಪಸ್ ಬಂದಿದ್ದಾರೆ. ಎಲ್ಲ ಚೆನ್ನೈಯಲ್ಲಿ ಯಾವುದೋ ಕಾನ್ಸ್ಟಿಟ್ಯೂನ್ಸಿನೋ ಅಥವಾ ಕನ್ಯಾಕುಮಾರಿ, ತೂತುಕುಡಿನೋ ಅಲ್ಲೆಲ್ಲ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ಕೂಡ ಕುಟುಂಬ ರಾಜಕಾರಣದ ಬಗ್ಗೆನೇ ಚರ್ಚೆ ಆಗ್ತದೆ. ಅಮೇಥಿ ಆಗ್ಲಿ ರಾಯ್ಬರೇಲಿಯಲ್ಲಾಗ್ಲಿ ಅವ್ರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ, ಅದು ಬೇರೆ ಯಾರಿಗಾದ್ರೂ ಕೊಡಬೇಕು. ಕೆಲವು ಕ್ಷೇತ್ರಗಳಿಗೆ ಬಹಳ ವಿಚಿತ್ರವಾದಂತಹ ಒಂದು ಹೆಮ್ಮೆ, ಕೆಲವು ಕ್ಷೇತ್ರಗಳಿಗೆ ಅದು ಆ ಕ್ಷೇತ್ರದವ್ರದ್ದು ನೈಜವಾದ ಹೆಮ್ಮೆಯೋ, ಅನಿವಾರ್ಯತೆಯ ಹೆಮ್ಮೆಯೋ, ಗತಿ ಇಲ್ಲದ ಹೆಮ್ಮೆಯೋ ನನಗೆ ಗೊತ್ತಿಲ್ಲ. ಅದೇನೆಂದರೆ ಆ ಕುಟುಂಬವನ್ನೇ ಗೆಲ್ಲಿಸಿಕೊಂಡು ಬಂದಿರುವ ಕ್ಷೇತ್ರ ಅಂತ ಕೆಲವು ಕ್ಷೇತ್ರಗಳಿವೆ. ಈ ಥರದ ಕ್ಷೇತ್ರಗಳು ಎಲ್ಲ ಪಟ್ಟಿಲೂ ಇದೆ, ನಾನು ಒಂದು ಪಾರ್ಟಿಗೆ ಹೇಳ್ತಿಲ್ಲ, ಎಲ್ಲ ಪಟ್ಟಿಲೂ ಇದೆ. ಆ ರೀತಿಯ ಪಟ್ಟೀಲಿ ಬರೋದು ಈ ಅಮೇಥಿ ಮತ್ತು ರಾಯ್ಬರೇಲಿ, ಇವೆಲ್ಲ ಅಲ್ಲೆಲ್ಲ ಖ್ಯಾತಿ ಏನಂದರೆ 10 ಬಾರಿ ಗೆಲ್ಲಿಸಿ ಬಂದಿದ್ದಾರೆ, 26 ಬಾರಿ ಅಂತ ಹೀಗೆ ಲೆಕ್ಕಾಚಾರ. ಹಾಗಾಗಿ ನನಗೆ ಈ 2 ಕ್ಷೇತ್ರದಲ್ಲಿ ಪರಿವಾರವಾದ ಎಲ್ಲ ಅದು ಇವತ್ತಿಂದ ಅಲ್ಲ, ಅವತ್ತಿಂದನೂ ಮಾಡ್ಕೊಂಡೇ ಬಂದಿರೋದು. ಮತ್ತು ಭಾರತದ ಜನ ಕುಟುಂಬ ಅಂದರೆ ಪವರ್ಫುಲ್ ಲೀಡರ್ಗಳಿದ್ದಾಗ, ಅತ್ಯಂತ ಶಕ್ತಿಯುತವಾದಂತಹ ನಾಯಕರುಗಳಿದ್ದಾಗ ಅವರ ಕುಟುಂಬದ ಜನರನ್ನು ಎತ್ತಿಕೊಂಡು ಅಪ್ಪಿಕೊಂಡು ಓಲೈಸಿಕೊಂಡು ಮುದ್ದಾಡಿರುವುದು ಹೊಸದೇನಲ್ಲ. ಆ ಕುಟುಂಬದಿಂದ ಬರುತ್ತಿರುವ ಕುಡಿಗಳು ಕಣ್ಣು ಬಿಡದಿದ್ದರೂ ಸರಿ ಎತ್ತಿಕೊಂಡು ಅಪ್ಪಿಕೊಂಡು ಮುದ್ದಾಡಿದ್ದಾರೆ ಭಾರತದ ಮತದಾರರು. ಇದನ್ನು ಪ್ರಜಾಪ್ರಭುತ್ವದ ಮೆಚ್ಯೂರಿಟಿ ಅಂತ ಅನ್ಬೇಕೋ ಅಥವಾ ಬುದ್ಧಿವಂತರು ಜನ ಅನ್ಬೇಕೋ ಅಥವಾ ಅಲ್ಲವೋ ಗೊತ್ತಿಲ್ಲ. ಯಾಕಂದರೆ ಎರಡೂ ವಾದವನ್ನು ಮಾಡೋರಿದ್ದಾರೆ. ಆದರೆ ಒಂದಂತೂ ನಿಜ, ಭಾರತದ ರಕ್ತದಲ್ಲಿ ಒಂದು ರೀತಿ ಇದನ್ನೆಲ್ಲ ಒಪ್ಪಿಕೊಂಡು ಹೋಗುವ ಮನೋಭಾವ ರಕ್ತದಲ್ಲೇ ಇದೆ. ನಮಗಿದೆ. ಇದು ಇವತ್ತಿಂದಲ್ಲ, ಇದು ಸಮಸ್ಯೆ ರಾಜ ಮಹಾರಾಜರ ಕಾಲದಿಂದನೂ ನಾವು ಇದನ್ನು ಒಪ್ಕೊಂಡು ಬಂದಿರೋರೆ.
ರಾಜ ಒಳ್ಳೆಯವನು, ಅವನ ಮಗ ದುಷ್ಟ ಆದರೂ ಅನಿವಾರ್ಯವಾಗಿ ಅವನನ್ನು ಒಪ್ಕೊಂಡು ಹೋಗಿರೋದೆ ನಾವು. ಹಾಗಾಗಿ ಯು ಕಾಂಟ್ ಹೆಲ್ಪ್. ಈಸ್ ಇಟ್ ದ ಸೇಮ್ ಪ್ರಾಬ್ಲಮ್ ಬರೀ ಭಾರತದಲ್ಲೇ? ನೋ. ಪ್ರಜಾಪ್ರಭುತ್ವ ಎಂಬ ನಾಟಕ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕಡೆನೂ ಇದೆ. ಇದು ಪಾಕಿಸ್ತಾನದಲ್ಲೂ ಇದೆ. ತಂದೆ ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ ಅಂತ ನವಾಜ್ ಶರೀಫು ಮಗಳನ್ನು ಮರಿಯಮ್ಮನ್ ಮಾಡಿಸ್ಬಿಟ್ಟು ಅಲ್ಲಿ ಪಂಜಾಬ್ ಪ್ರಾವಿನ್ಸಲ್ಲಿ ಕೂರಿಸ್ಬಿಟ್ಟು ತಾನು ಮೀಟಿಂಗ್ಗಳಲ್ಲಿ ಕೂತಿದ್ರು ಅನ್ನೋದೇ ಈಗ ಅಲ್ಲಿ ದೊಡ್ಡ ಗಲಾಟೆ. ಅವ್ರು ನಡೆಸ್ತಿದ್ರು ಅನ್ನೋದೇ ದೊಡ್ಡ ಗಲಾಟೆ ಈಗ ಅಲ್ಲಿ. ಹಾಗಿದ್ರೆ ಅತ್ಯಂತ ಮುಂದುವರಿದ ದೇಶ ಆಗಿರಬಹುದಾದ ಅಮೆರಿಕದಲ್ಲಿ ಇಲ್ವಾ ಅಂತದ್ದು ಇದೆ. ಅಮೆರಿಕದಲ್ಲೂ ಇದೆ. ಅಪ್ಪನೂ ಪ್ರೆಸಿಡೆಂಟ್ ಆಗಿದ್ದಾರೆ, ಮಗನೂ ಪ್ರೆಸಿಡೆಂಟ್ ಆಗಿದ್ದಾರೆ. ಅಥವಾ ಅಪ್ಪ ಸೆನೆಟರ್ ಆದಮೇಲೆ ಮಗನೂ ಸೆನೆಟರ್ಗೆ ಬಂದಿರ್ಬೋದು, ಅಥವಾ ಅಪ್ಪ ಕಾಂಗ್ರೆಸ್ಮನ್ ಆಗಿದ್ದರೆ ಮಗನೂ ಕಾಂಗ್ರೆಸ್ಮನ್ಗೆ ಬಂದಿರ್ಬೋದು. ಡ್ಯಾಶ್ 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 ಅಲ್ಲೂ ಇದೆ. ಆದರೆ ಆ ಬ್ಲೇಟೆಂಟ್ನೆಸ್ ಇದೆಯಲ್ಲ, ಅಂದರೆ ನಾನು ಮಾಡೋದು ಹಿಂಗೆ ಏನು ಮಾಡ್ತೀರಾ ಅನ್ನೋ ಇದೆಯಲ್ಲ, ಅದು ಆ ಪ್ರಮಾಣದಲ್ಲಿ ಕಾಣ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಕಾಣುತ್ತೆ. ಅಂದರೆ ಅದನ್ನು ಬದಲಾಯಿಸೋ ಸ್ಥಿತಿ ಮೀರ್ ಹೋಗಿ ಕಾಣಲ್ಲ ನನಗೆ ಅಲ್ಲವೇ ಭಾಳ ದೇಶಗಳಲ್ಲಿ. ಎನಿ ಕಂಟ್ರಿ, ಫಾರ್ ಎಕ್ಸಾಂಪಲ್ ಸಿಂಗಾಪುರ್ನಲ್ಲಿ ಲಿಕ್ವೆನ್ಯೂ ಆಳಿರ್ಬೋದು, ಅವರು ಪುತ್ರ ಆಳ್ತಾ ಇದ್ದಾರೆ. ಅಪ್ಪ ಮಕ್ಕಳು ಇಬ್ಬರ ಮಧ್ಯೆ 50 ವರ್ಷ ಆಗೋಗಿದೆ ಆ ದೇಶಕ್ಕೀಗ. 50 ವರ್ಷ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 50 ವರ್ಷ ಆಗೋಗಿದೆ. ಮಲೇಷ್ಯಾ ಆಗಿದೆ, ಇಂಡೋನೇಷ್ಯಾ ಆಗಿದೆ. ಇತ್ತೀಚೆಗೆ ಅವ್ರ ಮಗನ ಕರ್ಕೊಂಬಂದ್ರು ಅವರೂ ಆಗಿದೆ. ಫಿಲಿಪೀನ್ಸ್ ಆಗಿದೆ. ಮಾರ್ಕೋಸು, ಆಮೇಲೆ ಹೆಂಡತಿ ಮೆಲ್ಡಾ ಮಾರ್ಕೋಸು ಎಲ್ಲ ಬಂದರು, ಆಗಿದೆ. ಯಾವ ದೇಶಗಳಲ್ಲಿ ಈ ರೀತಿ ಇದೆ ಅಲ್ಲೆಲ್ಲ ಬಂದಿಲ್ಲ ಅಂತಲ್ಲ. ಆದರೆ ನನ್ನ ದೇಶದ ಒಳಗಡೆ ಇತ್ತೀಚಿನ ವರ್ಷಗಳಲ್ಲಿ ಕುಟುಂಬವನ್ನು ಮೀರಿ ಜನರನ್ನು, ಶ್ರೀಸಾಮಾನ್ಯರನ್ನ ಎತ್ತಿಕೊಂಡು ಯಾರಾದರೂ ಬಂದಿದ್ದರೆ ಅವರವರ ಶಕ್ತಿಯಾನುಸಾರ ಇತ್ತೀಚಿನ ವರ್ಷಗಳಲ್ಲಿ, ಯಾಕಂದರೆ ಕಮ್ಯುನಿಸ್ಟ್ ಹ್ಯಾಸ್ ವೀಕಂಡ್, ಸ್ಟಿಲ್ ದೇ ಆರ್ ಟ್ರೈಂಗ್ ಟು ಡೂ ಆ್ಯಂಡ್ ಆಪ್ ಮಾಡಿದೆ ಆ ಕೆಲಸನ. ಕುಟುಂಬಕ್ಕೆ ಸೀಮಿತ ಮಾಡಿ ಅಲ್ಲದೆ ಭಾಳ ಹೊಸೊಬ್ಬರು ಆಟೋ ರಿಕ್ಷಾ ಓಡಿಸ್ತಿದ್ರಂತೆ, ಟೀ ಅಂಗಡಿ ಇಟ್ಕೊಂಡಿದ್ರಂತೆ, ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಈಗ. ಅವರೆಲ್ಲ ಮುಂದಕ್ಕೆ ಅವ್ರವ್ರ ಮಕ್ಕಳಿಗೆ ತರ್ಬೋದೇನೋ ನನಗೆ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಮುಂದುವರೆದಂತೆ ಹೇಗೆ ಬದಲಾಗುತ್ತೆ ಐ ಡೋಂಟ್ ನೋ, ಅದೇನಾಗುತ್ತೋ ನಾಳೆ. ಬಟ್ ಆ ಎಕ್ಸ್ಪೆರಿಮೆಂಟ್ ಆಗಿದೆ. ಆ್ಯಂಡ್ BJPನಲ್ಲಿ ಒಂದು 40-50% ಟ್ರೈ ಮಾಡ್ತಾರೆ ಅದನ್ನು. ಪ್ರಯತ್ನನೇ ಹೊಸೊಬ್ಬರನ್ನ ತರೋಣ, ಯಾರಿಗೂ ಇಲ್ಲದೆ ಬೆಂಬಲ ಇಲ್ಲದೆ ಇದ್ದವ್ರನ್ನ ತರೋಣ ಅಂತ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಇದು ನಮ್ಮ ಪರಿಸ್ಥಿತಿ. ಲೆಟ್ಸ್ ಎಂಜಾಯ್.